ಭಾಳ ಅಂದ್ರೆ ಭಾಳ ವರ್ಷ ಆದಮೇಲೆ ಒಟ್ಟಿನ ಗೈ ಸಿಗ 5 ಇವಿರ್ತಾವೆ ಪಂಚಪೀಠದವರು. ಅದ್ರಾಗ ನಮ್ಮದು ಉಜ್ಜಯಿನಿ. ಇದೇನು ನೋಡಾಕತ್ತಿರಲ್ರಿ ಆನೆ, ಇಟ್ ಈಸ್ ಕಾಲ್ಡ್ ಆಸ್ ಪ್ಲಾಸ್ಟಿಕ್ ಆನೆ. ಮಾಡಿ ಇನ್ನೇನು ತೆಗಿಬೇಕು ಅನ್ನೋ ಟೈಮ್ನಾಗ ನಾವು ಎಂಟ್ರಿ ಮಾಡಿದೀವಿ. ಸೈಕ್ ಅನ್ನೋತ್ತೈತಿ ಅವಾಗ ಅನೇನೇ ಆಗೈತಿ, ಅದಕ್ಕೆ ಸೈಡಿಗೆ ಹಾಕೀನಿ. ಈ ನನ್ನ ಮಗ ಬಾರ್ ಅಂಗಡಿಗೆ ಹೋಗಿ ಆನೆಗಲ್ಲು ಅಲಾವತ್ತು ಹೊಡೆಯಾಗದ ಆನೆಗಲ್ಲು ಇಲ್ಲ ಅಂದ್ರೆ ತಿನ್ಬೋದೇಂಡಿ ಅಣ್ಣ ಅದು. ಬಗಲ ಹೋಗ್ಬಂದು ಹುಡುಗ ತೊಗೊಂಡು ಹಂಗೆ ಹೊಂಟಿದ್ದ, ಗಮ್ಮಂತ ಸ್ಮೆಲ್, ಅದಕ್ಕೋಸ್ಕರ ತಡೆಯೋಕ್ಕಾಗಲ್ದ. ಥ್ಯಾಂಕ್ ಯು ಯಾರು ಸಪೋರ್ಟ್ ಮಾಡಾಕತ್ತೀರಿ ಎಲ್ಲರಿಗೂ. ಇಲ್ಲಿಂದ ಒಂದು ಸಲಾಮ್ ಸೆಲ್ಯೂಟ್ ಹೇಳ್ಕೊಂತ, ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಅಂತ ನಮ್ಗೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಮ್ಮದು ಇನ್ಸ್ಟಾಗ್ರಾಮು ಬ್ಲಾಗ್ಸ್ ವಿತ್ ವರುಣ್ ಕಿರಣ್ ಚಾನಲ್ ಅಕೌಂಟ್ ಏನೈತಿ, ಗುರುವೆಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೋಯಿತ್ರಿ ಸುಸ್ವಾಗೈತ್ರಿ. ಇವತ್ತು ನಾವು ಮತ್ತೆ ಹೊಂಟೀವ್ರಿ ಒಂದು ನಮ್ಮ ಪೀಠ ಅಂದ್ರೆ ನಮ್ಮದು ಉಜ್ಜಿನಿ ಪೀಠ ರೀ. ಇವತ್ತು ಅದ್ರ ಜಾತ್ರೆ ಇರೋದಕ್ಕೆ ಹೊಂಟೀವಿ. ಈಗ ಅವಾಗ ಭಾಳ ಅನ್ನೋತ್ತೆ ಲೇಟ್ ಆಗೈತ್ರಿ. ಈಗ ಸ್ವಲ್ಪ ಟೀ ಕುಡಿಯೋಕೆ ನಿಂದ್ರಿಸಿವಿ ವರುಣ, ಅದಕ್ಕೆ ಈಗ ಹೊಂಟೀವಿ. ಅಲ್ಲಿ ಏನು ಅಂದ್ರೆ ಭಾಳ ವರ್ಷ ಆದಮೇಲೆ ಹೊಂಟಿನ ಗೈ ಸಿಗ. ಭಾಳ ಸಣ್ಣನಿದ್ದಾಗ ಹೋಗಿದ್ದು. ಅದಕ್ಕೆ ಈಗ ಒಂದು ವೀಡಿಯೋ ಸಂಬಂಧ ಒಂದು ಜಾತ್ರೆ ಅಂದರೆ ಒಂದು ವೀಡಿಯೋ ಸಂಬಂಧ ಎಲ್ಲ ಥರ ಜಾತ್ರೆ ನೋಡಾಕತ್ತೀವಿ, ಎಲ್ಲ ಥರ ಇದು ನೋಡಾಕತ್ತೀವಿ, ಉತ್ಸವ ಇರಲೆಲ್ಲ ನೋಡಾಕತ್ತೀವಿ. ಈಗ ಅದಕ್ಕೆ ಈಗ ಹೋಗೋಣ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಆಗ್ಯದಾಗ ಬಂದಿಂತೀವಿ. ಚಹಾ ಕುಡಿದು ಹೋಗೋಣ. ಇಂಥ ಬಿಸಿಲಾಗ ಚಹಾ ಕುಡ್ದಿಲ್ಲ ಅಂದ್ರೆ ನಮಗೆ ಸ್ಯಾಟಿಸ್ಫೈ ಆಗೋಣ. ಸೊ ಫೈನಲಿ ಈಗ ನಾವು ಬಂದೀವಿ ಉಜ್ಜಿನಿ ಕೇರಿಗೆ ಬಂದಿವಿ. ಇದೇ ಐತೆ ಅದು. ಈಗ ಸಾಯಂಕಾಲ ಅದಕ್ಕೆ ನಾವು ಈಗ ಬಂದೀವಿ. ಗೈಸ್ ಬೇರು ಅಂತೂ ಅನ್ನೋತೈತಿ. ಇನ್ನೊಂದು ಏನಂದ್ರೆ ನಮ್ಮ ಪೀಠ ಆಗುತ್ತೆ ಇದು. ಅಂದ್ರೆ ನಮ್ಗೆ ಈಗ ಲಿಂಗಾಯತರು ಅದಕ್ಕೆ ನಾವು ನಮ್ಮ ಪೀಠ ಆಗುತ್ತೆ, ಮತ್ತು ಮನೆ ದೇವ್ರು ಬೇರೆ ಪೀಠ ಬೇರೆ ಆಗುತ್ತೆ. ಏನು 5 ಇವಿರ್ತಾವೆ ಪಂಚಪೀಠದವರು. ಅದ್ರಾಗ ನಮ್ಮದು ಉಜ್ಜಯಿನಿ ಅಂದ್ರೆ ನಮ್ಮದು ಫ್ಲ್ಯಾಗ್ ಕಲರ್ ರೆಡ್ ಬಂದುಬಿಟ್ಟು ಇದು ನಮ್ದು ಪೀಠದ ತೇರಿದೆ. ಅವತ್ತೈತಿ ಐತಿ. ಈಗ ಒಳಗೆ ದರ್ಶನಕ್ಕೆ ಹೋಗೋದು ವರುಣಿಸಕ್ಕೆ ಆಗೋಲ್ದು, ಅವಾಗ ತಡೆಯೋಕ್ಕಾಗದ, ಜ್ಯೂಸ್ಗೆ ಚೆನ್ನಾಗತ್ತ, ಪೇಚಾಡಾಗತ್ತ. ಲೆಟ್ಸ್ ಫೈನಲಿ ಈಗ ಒಳಗಡೆ ಎಂಟ್ರಿ ಆಗಿರಿ. ಇದೇ ಮೇನ್ ಇದೇನೈತೆ ಸರ್ ಗೊಬ್ಬರ ನೋಡಾಕತ್ತಿರಲ್ಲ. ಆಲ್ಮೋಸ್ಟ್ ಅಲ್ಲಿ ಯಾರೂ ನೋಡಿರಲ್ಲ ಇಂಥ ಗೊಬ್ಬರ, ಯಾಕಂದರೆ ಇದು ಪೂರ ಏನು ಇರ್ತಿದೆಲ್ಲ ಎಣ್ಣೆದು ಇದು ಮಾಡ್ತಾರೆ. ಅಂದರೆ ಇದು ಬರೋದ ಗೋಪುರ ಈ ಥರ ಬರುತ್ತೆ. ಇದು ಫಸ್ಟ್ ದರ್ಶನ ಮಾಡಿಕೆ ನಾನು ಹೊರಗಿನ ಸ್ನ್ಯಾಪ್ ಹಾಕಿದಾಗ ನನಗೆ ನೆಕ್ಸ್ಟು ಅಲ್ಲಿ ತೊಗೊಳಕ್ಕೆ ಹೊಂಟೀವಿ. ಇದೇನು ನೋಡಾಕತ್ತಿರಲ್ರಿ ಆನೆ, ಇಟ್ ಈಸ್ ಕಾಲ್ಡ್ ಆಸ್ ಪ್ಲಾಸ್ಟಿಕ್ ಆನೆ. ಎಲ್ಲ ಇದು ಮುಂದೆ ಏನಾಯ್ತಂದರೆ ಒರಿಜಿನಲ್ ಆನೆ ಇತ್ತು ಗೈ ಸುಚ್ಚಿನಿದಾಗ, ಅದು ಸ್ವಲ್ಪ ಏನೋ ಈಗ ಇದಾಗ್ಬಿಡುತ್ತೆ. ಅದಕ್ಕೆ ಈಗ ಪ್ಲಾಸ್ಟಿಕ್ ಆನೆ ತಂದಿಟ್ರೆ ಶೆಕಿ ಒಣಗಿದೆ. ಫಸ್ಟ್ ಟೈಮ್ ಬರೋಕತ್ತ ನಮ್ಮ ಪೀಠಕ್ಕೆ ಹೆಂಗೆ ಅನ್ನಿಸಾಕತ್ತೈತಿ. ಈಗ ಅವಾಗ ಅನಾಥ ಕ್ಯೂ ಐತಿ, ಪಟ್ ನಿಂತಿರ್ಬೇಕು. ಲೆಟ್ಸ್ ಫೈನಲಿ ಕ್ಯೂಗೆ ನಿಂತೀವಿ. ಭಾಳ ನಾನು ಆಗಿಲ್ಲ, ಒಂದು 10 ನಿಮಿಷ ಆಗೈತೆ, 10 ನಿಮಿಷ ಆಗೈತಿ. ಈಗ ಇನ್ನೊಂದು ಸ್ವಲ್ಪ ಐತಿ ಹೋಗೋದೈತಿ. ಸ್ವಲ್ಪ ಪ್ರಸಾದ ವರುಣ ಮಾಡಿಸೋದೈತಿ, ಹೋಗೋದೈತಿ. ಇನ್ನೊಂದೇನಂದರೆ ಈ ಕಡೆ ಕಾಯಿ ಒಡೆಯಂಗಿಲ್ಲ ಅಂತ ಒಂಥರ ಕೇಳ್ಬೇಕು ಮನೆಗೆ ಒಂದ್ಸಲ. ಎಲ್ಲಿ ಹೋಗ್ತೀನಿ जगद्गुरु सिद्धलिंगराज केंद्र शिवाचार्य महास्वामी की ಗೈಸ್ ಈಗ ಫೈನಲಿ ದರ್ಶನ ಎಲ್ಲ ಆದ್ರೆ ಈಗ ಸೀದಾ ಹೋಗ್ತಿರೋದು. ಈಗ ಸ್ವಲ್ಪ ತೇರ ಹತ್ರ ಹೋಗೋಣ. ಅದುವರೆಗೂ ಸ್ವಲ್ಪ ಅಪ್ಲೋಡ್ ಮಾಡೋದು ಗಿಡೋದು ಎಲ್ಲ ಆಗುತ್ತೆ. ನೆಟ್ವರ್ಕು ಚಲೋ ಐತಿ. ಅದಕ್ಕೆ ಈಗ ದರ್ಶನ ಆದಮೇಲೆ ಹೊಂಟೀವಿ ಸೀದಾ. ಲೆಟ್ರು ಎಲ್ಲಿ ಚಲೋ ಈಗ ಸ್ವಲ್ಪ ಪಳಾರ್ ಗಿಡ ತೊಗೊಂಡು ಇಟ್ಕೊಂಡ್ಬಿಡೋಣ. ಅದಕ್ಕೆ ಈಗ ವರುಣನು ಮಾಡೋದನ. ಫೈನಲಿ ಈಗ ಪ್ರಸಾದಕ್ಕೆ ಬಂದಿರಿ. ಇಲ್ಲಿ ಎಲ್ಲಾದರೂ ಇದ್ರದ್ದು ಸೇವೆ ಮಾಡ್ತಿರ್ತಾರೆ. ನಮಗೆ ಎಲ್ಲೋದ್ರೂ ಸಿಗುತ್ತೆ. ನನಗೆ ಸಿಗೋಕ್ಕಿಂತ ಜಾಸ್ತಿ ನಮ್ಮ ವರುಣ ದೇಶಪಾಂಡೆ ಕಣ್ಣಿಗಂತೂ ಸಿಗುತ್ತೆ. ಅದಕ್ಕೆ ಇದಕ್ಕೆ ಈಗ ಪಲಾವ್ ಮಾಡ್ಯಾರ. ಮತ್ತು ಅಲ್ಲಿ ಮೊಸರನ್ನ ಐತಿ, ಮಜ್ಜಿಗೆ ಐತಿ, ಎಲ್ಲ ಫ್ರೀ ಐತಿ. ಇನ್ನೇನು ಬೇಕು ವರುಣಿಗೆ ಒಟ್ಟು ಭಕ್ತರ ಅನಿಸ್ತಾನೆ. ಪಲಾವ್ ತಿನ್ನೋಣ, ಹೋಗೋಣ.
ಗೈಸ್ ಈಗ ಫೈನಲಿ ನಾವು ಬಂದಿದ್ದು ಸೀದಾ ಉಜ್ಜಿನಿಲಿಂದ ಕೊಟ್ಟೂರಿಗೆ ಬಂದಿವಿ. 14 ಕಿಲೋಮೀಟ್ರ್, ಅಲ್ಲಿಂದ 14 ಕಿಲೋಮೀಟ್ರ್ ಆಗುತ್ತೆ. ಸೀದಾ ಬಂದು ದರ್ಶನ ಮಾಡಿವಿ. ಭಾಳ ದಿವಸ ಆದಮೇಲೆ, ಭಾಳ ವರ್ಷ ಆದ್ಮೇಲೆ ಬಂದಿವಿ. ನಮಗೆ ಸಿಕ್ಕಿರೋ ಸೀದಾ ಇದೇನು ಪ್ರಸಾದ ಸಿಕ್ತು. ಅದು ಕರೆಕ್ಟ್ 3 ಗಂಟೆಗೆ ಇದು ಇತ್ತು. ನಾವು ಬಂದಿದ್ದೆ ಟೈಮ್ ಸೀದಾ ಇದಲ್ಲ ಏನಿದೆ ಏನಂತ ಆರತಿ ಟೈಮ್ ಅಂದರೆ ಪೂರಾ ಕ್ಲೋಸ್ ಮಾಡಿರ್ತಾರೆ ದೇವ್ರನ್ನ. ಅವಾಗ ಎಲ್ಲ ರೆಡಿ ಗಿಡಿ ಮಾಡಿ ಇನ್ನೇನು ತೆಗಿಬೇಕು ಅನ್ನೋ ಟೈಮ್ನಾಗ ನಾವು ಎಂಟ್ರಿ ಹೊಡೆದೀವಿ. ಸೈಕ್ ಅನಾವತ್ತಿತ್ತು. ಭಾಳ ವರ್ಷ ಆದಮೇಲೆ ಸಿಕ್ಕಿರೋದಿದೆ. ಅಲ್ಲಿ ವಿಡಿಯೋ ಒಂದು ಮಾಡೋಕ್ಕೆ ಬರಲಿಲ್ಲ. ಈ ಪ್ರಸಾದ ತಿನ್ನೋಣ ಹೋಗೋಣ ಅವಾಗ ಸ್ಟಾರ್ಟ್ ಮಾಡೀನಿ. ಸೈಕ್ ಡೇಸ್ ಅನಾವತ್ತ. ಈಗ 4 ಬಿಡೋದೈತಿ, ಅಲ್ಲಿಗೆ ಹೋಗೋದೈತಿ, ತೇರು ಎಳೆದೈತಿ, ಸೀದಾ ಮನೆಗೆ ಹೋಗೋದೈತಿ. ಯೂನಿಕ್ ಅನಾವತ್ತ. ಎಸ್ ಗಾಯ್ಸ್, ಈಗ ಫೈನಲಿ ಇನ್ನೇನು ರೀ ಎಲ್ಲ ದರ್ಶನ ಆತಿಗೆ ಏನು ಹೋಗ್ಬೇಕು ಅನ್ನೋದ್ರಾಗ ಅನ್ನಾವತ್ತ ಕ್ರೇಜಿ ಮಾಡಾಗೈತ್ರಿ. ಅವಾಗ ಅನೇನೇ ಆಗೈತ್ರಿ. ಅದಕ್ಕೆ ಸೈಡಿಗೆ ಹಾಕೀನಿ. ಈ ನನ್ನ ಮಗ ಬಾರ್ ಅಂಗಡಿಗೆ ಹೋಗಿ ಇದು ತರಾಗತ್ತಾನ. ಮಳೆ ಅಂತೂ ಅನ್ನಾವತ್ತ ಹೊಡ್ಯಾಗತೈತ್ರಿ. ಈಗ ಇನ್ನೂ ಅವಾಗ ಅನೇನಿ ಬೀಳಾಗದೈತಿ. ಅದಕ್ಕೆ ಮಳೆ ಅಂತೂ ತೋರ್ಸೋಣದು ಓಕೆ. ಅದಕ್ಕೆ ವರುಣ ಕವರ್ ತಂದ್ಬಿಟ್ಟ ನಮ್ಮ ಮೊಬೈಲ್ ಹಾಕಕ್ಕೆ. ಅದಕ್ಕೆ ಈಗ ಫಸ್ಟು ಇದು ಮಾಡ್ಕೊಂಡು ಈಗ ಫಸ್ಟ್ ಈಗ ಹಿಂಗೆ ದಾರಿ ಬಿಟ್ಬಿಡಮ್ಮ, ಇಲ್ಲಾಂದ್ರೆ ಮುಟ್ಟಕ್ಕಾಗಲ್ಲ. ಲೆಟ್ಸಿ ಆ್ಯಂಡ್ ಅಲ್ಲಿ ಬಂದು ನೋಡೋಣ ಮಳೆ ಎಲ್ಲಿ ಹೋಗಿ ಅಲ್ಲಿ ಓಡಾಗದೈತೆ ನೋಡಿ, ಅಲ್ಲಿ ಓಡಾಗದೈತೆ ಫುಲ್ ಹೊಡೆದ್ಬಿಡಮ್ಮ. ಅಲ್ಲಿ ಗಾಡಿ ಹೊಡೆದ್ಬಿಡಲ್ಲ. ಗೈಸ್ ಆನೆಕಲ್ಲು ಅಲಾವತ್ತು ಹೊಡೆಯಾಗದೈತೆ ಆನೆಕಲ್ಲು. ಹಾಂ ಫಸ್ಟ್ ಟೈಮ್ ಡೇ ನೋಡೋಕೆ ಆನೆಕಲ್ಲು ನೋಡಿಲ್ಲ. ಅಯ್ಯೋ ಹೊಡೆದ್ ನೋಡಿ ಆನೆಕಲ್ಲು. ಅಯ್ಯೋ ಅಮ್ಮ ಈಗ ಫಸ್ಟ್ ಟೈಮ್ ಆನೆಕಲ್ಲು ಹೊಡೆಯೋದು ನೋಡ. ಇಲ್ಲೋ ಗಾಡಿ ಗಿಡಿ ಹೊಡಿತಾವೇನು ಅಣ್ಣ? ಇಲ್ಲ ಅಂದರೆ ತಿನ್ಬೋದೇನು ಅಣ್ಣ ಅದು? ಹಾಂ ಹೌದಾ? ನಿಮ್ಗೆ ಬೇಕಾ? ಇವು ಅಲ್ಲೂ ಅಣ್ಣ ರೋಡ್ ಮೇಲೆ ನೋಡಲಿ ಅಣ್ಣ ಆನೆಕಲ್ಲ. ಸೇವ್ ಐಸ್ಗಡ್ಡೆ ಫಸ್ಟ್ ಟೈಮ್ ಆನೆಕಲ್ಲ ತಿನ್ಬೋದೇ? ಅಲ್ಲಿ ಕೈತಾವೆ ಅಲ್ಲೂ ಏನು ಐಸ್ ಲಿಟ್ರಲ್ಲಿ ಫಸ್ಟ್ ಟೈಮ್ ನೋಡಾಗೈತಲ್ಲ ಆನೆಕಲ್ಲು. ಸೇಮ್ ಐಸ್ ಕ್ಯೂಬ ಅದೇನೋ ಅಂತಾರೆ. ಒಟ್ಟು ಅದೇ ಅವ್ರನ್ನ ಅಂದಂಗೆ ಅಲ್ಲಿಗೇನೋ ಟಚ್ ಆದರೆ ಎಲ್ಲೋದ್ರದ್ದು ಅಂತ ಗೊತ್ತಿಲ್ಲ. ಗಪ್ಪು ಬಂದು ಹೋಗ್ಬಿಡುತ್ತೆ ಆನೆಕಲ್ಲ ಅನಾಹುತ. ಹೆಂಗಿತ್ಲೆ ಅಣ್ಣ ಆನೆಕಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್? ಸೈಕ್ ಅಂದರೆ ಕರಗಿದ್ದು ಭಾಳ ಎಲ್ಲ ಕರ್ದು ಎಲ್ಲ ಕರಗಿರೋದು. ಈಗ ಬ್ಯಾಗು ಪಳಾರ್ ಗಿಳ ಎಲ್ಲ ತೊಗೊಂಡು ಬ್ಯಾಗ್ ಎಲ್ಲ ಇಲ್ಲಿಟ್ಟು ಈಗ ಲೆಟ್ಸಿ ಈಗ ಹೋಗೋಣ. ಅಮೌಂಟ್ ಕೊಟ್ಟೆ 100 ರೂಪಾಯಿ ಕೊಟ್ಟೆ. ಈಗ ಫೈನಲಿ ತೇರಳೆ ಸಮಯ ಆತ್ರಿ. ಇನ್ನೇನು ವರುಣ ಅವಾಗೆ ವಾಮಪ್ಪ ಹಾಕತ್ತಾನೆ. ತಲೆಗಿಲಿ ಬಾಚ್ಕೊಂಡು ವಾಮಪ್ಪ ಹಾಕತ್ತಾನೆ. ಈಗ ಎಳಿತೈತೆ. ಏನು ಲುಕ್ ಕುಡಿಯೋಣ ಸೈಡ್ ಲುಕ್ಕು ಶಿಷ್ಯ. ಮಳೆಯಾಗೆಲ್ಲ ಸೈಡ್ ಕಾಣಕತ್ತೆ. ಅನ್ನಾವತ್ತಿಗೆ ಸಿಗ ಮಳೆ ಅಂತೂ ಅನ್ನಾವತ್ತ ಅನ್ನಿ ಹೊಡ್ಯಾಕತ್ತೈತಿ. ಈಗ ತೇರು ಆ ಕಡೆ ಹೋಗೈತಿ. ಈಗ ತೇರು ಈ ಕಡೆ ಬರುತ್ತೆ. ಈಗ ಸ್ವಲ್ಪ ಮುಂದೋಗಿ ಹಿಂದೆ ಬರುತ್ತಂತ ತೇರು. ಅದಕ್ಕೆ ಈಗ ಆ ಕಡೆ ಹೋಗೈತಿ. ಏನಾಯ್ತು ಅಂದರೆ ತೇರು ಇಲ್ಲಿ ಬಗ್ಲಾಗಿರೋರಿಗೆ ಕೇಳಿದ್ವಿ. ಇನ್ನೂ 1/2 ಅವರ್ ಆಗುತ್ತೆ ಅಂದ್ಬಿಟ್ರೆ ನಮ್ಮ ಗೊತ್ತಲ್ಲ. ಅದಕ್ಕೆ ಇಲ್ಲೇ ಬಗ್ಲಾಗ ಅದೇನಂದರೆ ತೊಗೊಂತಿದ್ದಿಲ್ಲ ವರುಣ. ಬಗ್ಲಾಗ ಹೋಗ್ಬಂದು ಹುಡುಗ ತೊಗೊಂಡಂಗೆ ಹೊಂಟಿದ್ದ. ಗಮ್ಮಂತ ಸ್ಮೆಲ್. ಅದಕ್ಕೋಸ್ಕರ ತಡೆಯೋಕ್ಕಾಗಲ್ದ. ಅಯ್ಯೋ ಗಮ್ಮನ್ ಸ್ಮೆಲ್. ಅದಕ್ಕೆ ಈಗ ತೊಗೊಂಡ ಗೋಬಿ ಈಗ ತಿಂದು ಹಂಗೆ ಬಂದ್ಕೊಂಡು ಒಗದ್ ಬಿಡೋದು. ಲೆಟ್ಸ್ ಗೋ. ಈಗ ಫೈನಲಿ ಜನರೆಲ್ಲ ಹಿಂಗೆ ವಾಪಸ್ ಈ ಥರ ಹೊಂಟ್ರ. ಎದಕ್ಕಂದ್ರೆ ಈಗ ಸೀದಾ ಇನ್ನೇನು ಹಿಂಗೆ ಮುಂದೆ ಹೋಗೈತಿ. ಈಗ ತೇರೇನೈತಿ ಮುಂದೋಗಿ ವಾಪಸ್ ಮತ್ತೆ ಹಿಂಗೆ ಬರುತ್ತೆ. ಅದಕ್ಕೆ ವಾಪಸ್ ಬಂದ್ಮ್ಯಾಗ ಈಗ ಅದೊಂದು ಹೆಂಗೆ ತಗೊಂಡದೆ ಹೋಗೋದೈತೆ. ಹೋಗೋಣ. ಲಿಟ್ರಲ್ಲಿ ಮಳೆ ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು. ಎಲ್ಲರೂ ಖುಷಿಯಾಗ್ಯಾರ. ಇಲ್ಲ ಸೆಕೆಗಂತೂ ಅನಾಹುತ ಇದಾಗ್ತಿದ್ರೆ ಈಗ ಅದಕ್ಕೆ ಮಳೆ ಬಂದಿದ್ದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಲೆಟ್ಸ್ ಗೋ. ಫೈನಲಿ ಬಂದರೆ ಈಗ ತೇರು ಈಗ ಹಿಂಗೆ ಸೀದಾ ಬರ್ತಾ. ಫೈನಲ್ ಎಲ್ಲ ಅನಾಹುತ ಮುಗೀತ್ರಿ. ಈಗ ಅನಾಹುತ ಎಲ್ಲ ಈಗ ತೊಗೊಂಡು ಹೊಂಟಿವಿ. ಈಗ ವರುಣ ಅವಾಗ ರೆಡಿ ಆಗಿದ್ರಿ. ಅನಾಹುತಲ್ಲಿ ಇನ್ನೂ ಅನಾಹುತ ಗಿಡ ಅನಾಹುತ ಐತಿ. ಈಗ ಅದಕ್ಕೆ ಸೀದಾ ಹೋಗೋಣ. ಎಕ್ಸೈಸ್ನ ಎಡಿಟ್ ಮಾಡಿ ಬಿಡ್ಬೋದು. ಅನಾಹುತ ಕ್ರೌಡ್ ಇತ್ತು ಹೇಳ್ತಾನೆ ಲಿಟ್ರಲ್ಲಿ. ಮಳೆ ಬಂದಿದ್ದಕ್ಕೆ ಎಲ್ಲ ಇಲ್ಲಾಂದ್ರೆ ಬೆವರು ಸೆಕೆ ಆಗ್ತಿದ್ದಿಲ್ಲ. ಅನಾಹುತ ಕೂಲ್ ವೆದರ್ ಆಗೈತ್ರಿ. ಈಗ ಇದಂತೂ ಭಾಳ ಖುಷಿ ಆಯ್ತು ಈ ಸಲ ಇಲ್ಲಿ ಬಂದಿದ್ದಕ್ಕೆ. ಈಗ ಪ್ರತಿ ಸಲ ಎಲ್ಲ ಬರೀ ಬಿಸಿಲಾಗ ಹಾಕಿತ್ತು. ಅದಕ್ಕೆ ಈ ಸಲ ಎಲ್ಲ ಇದ್ರಾಗ ಆಗತೈತಿ.
ಅದೇ ಸಿಗಿಲ್ಲ ಇವಾಗ ಕಡೆ ಬಂದರೆ ಈಗೆಲ್ಲ ಆಯ್ತು ಬೋಸ್ಟಿಗೆ ಎಷ್ಟು ಈಗ ಲಾಸ್ಟಿಗೆ ಅದಕ್ಕೆ ಈಗ ಲಾಸ್ಟಿಗೆ ಇಪ್ಪತ್ತು ತೊಗೊಂಡೆ ಬೂಸ್ಗೆ ಇಷ್ಟು ಕೊಡೋದು ಈಗ ಸೀದಾ ಬಿಡೋದೈತಿ ಎಲ್ಲ ವಿಡಿಯೋ ಗಿಡ ಪೋಸ್ಟ್ ಮಾಡೋದಾಯ್ತು ಎಲ್ಲ ಆಯ್ತು ಈಗ ಸೀದಾ ಬಿಡೋದೈತಿ ಹೋಗೋಣ ಲೆಟ್ಸ್ ಗಾಯ್ಸ್ ಈಗ ಫೈನಲಿ ರೀ ಮನೆಗೆ ಬಂದು ಅವಾಗ 9:40 ಮನೆಗೆ ಇದ್ವಿ ಸೀದಾ ಆದಮೇಲೆ 10 ಗಂಟೆ ಶಾಪಿಗೆ ಹೋಗಿ ಎಲ್ಲ ಕ್ಲೋಸ್ ಗೀಸ್ ಮಾಡ್ಕೊಂಡು ಸೀದಾ ಶಾಪ್ಲಿಂದ ಬಂದೀವಿ ರೀ ಅನಾವತ್ತು ಸ್ವಲ್ಪ ತಣ್ಣ ಗಾಳಿ ಬಿದ್ದೈತಿ ಇನ್ನೊಂದು ಈ ಕಡೆ ಮಳೆನೇ ಆಗಿಲ್ಲಂತ ಆ ಕಡೆ ಕೊಟ್ಟರು ನೋಡಿರಲ್ಲ ನಮ್ಮನೆ ಮಳೆ ಆಗೈತೆ ಇನ್ನೊಂದು ಇವತ್ತು ಅನಾವತ್ತು ಖುಷಿ ವಿಚಾರ ಇನ್ನೊಂದು ಏನಂದರೆ ಪ್ಲಸ್ ನಮ್ಮದು ಇನ್ಸ್ಟಾಗ್ರಾಮು ಬ್ಲಾಗ್ಸ್ ತೋರ್ನ ಕಿರಣ್ ಚಾನಲ್ ಅಕೌಂಟ್ ಏನೈತಿ ಇನ್ಸ್ಟಾಗ್ರಾಮಲ್ಲಿ 25 ಫಾಲೋವರ್ಸ್ ಫ್ಯಾಮ್ಲಿ ಕಂಪ್ಲೀಟ್ ಆಗೈತೆ ರೀ ಅನ್ನೋಂಥ ಖುಷಿ ವಿಚಾರ ಇವತ್ತು ಜಾತ್ರೆಗೆ ಹೋಗೋದಕ್ಕೂ ಮತ್ತು ಕೊಟ್ಟರು ಸ್ವಾಮಿ ಕೊಟ್ಟರು ಇದಕ್ಕೆ ಕೊಟ್ಟೂರಿಗೆ ಹೋದಾಗೂ ದೇವಸ್ಥಾನಕ್ಕೆ ಎಷ್ಟೋ ವರ್ಷ ಆದಮೇಲೆ ಹೋಗಿದ್ದಕ್ಕೆ ಸ್ಯಾಟಿಸ್ಫೈ ಏನಂತಂತಂದ್ರೆ ಓದ್ಕೊಂಡು ನಮ್ಗೆ ದರ್ಶನ ಅದೇ ಅಂದರೆ ಆರತಿ ಇದು ಮಾಡೋದಕ್ಕೆ ಇದು ಸಿಕ್ತು ಅದೊಂದು ಚಲೋ ಆಯ್ತು ಮತ್ತು ಜಾತ್ರೆ ಎಷ್ಟೋ ವರ್ಷ ಆದಮೇಲೆ ನಾನು ಉಜ್ಜಯಿನಿಗೆ ಹೋಗಿದ್ದು ಐ ಥಿಂಕ್ 8ನೇ 9ನೇ ಕ್ಲಾಸಿಗೆ ಲಾಸ್ಟಿಗೆ ಅದಕ್ಕಿಂತ ಕಮ್ಮಿನೇ ಅವಾಗಂತೂ ಹೋಗಿಲ್ಲ ಇನ್ನೂ ಕಮ್ಮಿನೇ ಅನ್ನಿಸ್ತೈತಿ ಅವಾಗ ಆದಮೇಲೆ ಇವಾಗ ಹೊಂಟಿರೋದು ನಮ್ಮದು ಪೀಠ ಆಗುತ್ತೆ ಗೈಸ್ ಇದು ಪೀಠ ಬೇರೆ ನಮ್ದ್ರಾಗ ಅಂದ್ರೆ ಸ್ವಾಮಿಯರದು ಪೀಠ ಬರುತ್ತೆ ಮತ್ತು ಮನೆ ದೇವ್ರು ಬೇರೆ ಬರುತ್ತೆ ಹಂಗಿರುತ್ತೆ ಉಜ್ಜಿನಿ ಪೀಠ ಪಂಚಪೀಠದ ಇರ್ತಾರೆ ಅದಾಗ ನಮ್ಮದು ಉಜ್ಜಿನಿ ಇರುತ್ತೆ ಶ್ರೀಶೈಲ ಕೇದಾರ ಆ ಥರ ಇರ್ತವೆ ಹಂಗಿರ್ತವೆ ಗೈಸ್ ಇವತ್ತು ಡೇಸ್ ವೆಲ್ ಆ್ಯಂಡ್ ಗುಡ್ಡು ಇವತ್ತಿಂದ ಗೊತ್ತಾಗುತ್ತೆ ಈಗ ಇನ್ನೊಂದು 25 ಅಂದರೆ ಟೋಟಲ್ ಈಗ 50 ಫಾಲೋವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ನಮ್ಗೆ ಎಷ್ಟು ತಿಂಗಳಾಗುತ್ತೆ ಏನು ವರ್ಷ ಆಗುತ್ತೆ ಎಷ್ಟಾಗುತ್ತೆ ಅಂತ ಸ್ವಲ್ಪ ಚಾಲೆಂಜಾಗಿ ನೋಡೋಣ ಅಂತ ಹೇಳ್ಕೊಂತ ಒಂದು ಪೋಸ್ಟ್ ಬಿಟ್ಟಿವಿ ಈ ಥರ ಪೋಸ್ಟ್ ನಿಮ್ಗೆ ಹಾಕಕತ್ತೀನಿ ಅದೇ ಇದೇ ಪೋಸ್ಟ್ ಐ ಥಿಂಕ್ ಚಲೋ ಆಗೈತೆ ಅಂತ ಅಂದ್ಕೊಂಡಿವಿ ಥ್ಯಾಂಕ್ ಯು ಯಾರು ಸಪೋರ್ಟ್ ಮಾಡಾಕತ್ತೀರಿ ಎಲ್ಲರಿಗೂ ಇಲ್ಲಿಂದ ಒಂದು ಸಲಾಮ್ ಸೆಲ್ಯೂಟ್ ಹೇಳ್ಕೊತ ನಿಮ್ಮಿಂದ ನಮ್ಗೆ ನಾವೇನು ವೀಡಿಯೋ ಮಾಡ್ತೀವಿ ಹೋಗಿರ್ತೀವಿ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹದಿಂದ ನಮ್ಗೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅವೆಲ್ಲ ಇರ್ತವೆ ಆ ಥರ ಗೈಸ್ ನಿಮ್ಮ ಸಪೋರ್ಟಿಂಗ್ ಇರಲಿ ಯಾರನ್ನ ಚಾನಲ್ ಇದನ್ನು ಫಾಲೋ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ ಅಂತ ಹೇಳ್ಕೊತ ನನ್ನ ಚಾನಲ್ ಮಾಡಿರಿ ಐ ಥಿಂಕ್ ಇವತ್ತಿನ ಬ್ಲಾಗ್ ನಿಮ್ಗೆ ಚಲೋ ಅಂತ ಅನ್ನಿಸ್ತು ಅಂತ ಅಂದ್ಕೊಂಡಿವಿ ಇವತ್ತು ಫಸ್ಟ್ ಆನಿಕಾಲ್ ನೋಡಿರೋದು ಅದನ್ನು ಇನ್ನೂ ಸೈಕಾಗೀನಿ ಅದಕ್ಕೆ ಈಗ ಲೆಟ್ಸಿ ಗೈಸ್ ಈಗ ಹೋಗಿ ಮುಕ್ಕೋಣಮ್ಮ ಅನ್ನೋ ಹೆವಿ ಅಂದರೆ ಹೆವಿ ಟಯರ್ಡ್ ಆಗೈತಿ ಅದಕ್ಕೆ ಹೋಗಿ ಮುಕ್ಕೋಣದೈತಿ ಮುಕ್ಕೋಣವ ಐ ಥಿಂಕ್ ನೀವು ಎಲ್ಲರೂ ಊಟ ಮಾಡಿರಿ ನಾವು ಮಾಡೀವಿ ಅಂತ ಹೇಳ್ಕೊಂಡು ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಮೈಂಡ್ ಲವ್